MS ನರಸಿಂಹಮೂರ್ತಿ. ಈ ಅಂಗಾಂಗ ವೈಫಲ್ಯದಿಂದ ಸಾವಿಗೆ ಈಡಾಗ್ತಾ ಇರ್ತಕ್ಕಂಥವರ ಆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಸಿಗಲ್ಲ, ಅದು ದುಡ್ಡು ಕೊಟ್ಟರೆ ಸಿಗಲ್ಲ, ಆಸ್ಪತ್ರೆಯಲ್ಲಿ ಸಿಗಲ್ಲ, ಕೊಳ್ಳುವಂಥ ಕಮಾಡಿಟಿ ಅಲ್ವೇ ಅಲ್ಲ. ಮತ್ತು ಎಲ್ಲಿ ಸಿಗುತ್ತೆ? ಅಂಗಾಂಗ ದಾನವನ್ನು ನಾವೇ ಮಾಡಬೇಕು. ಈ ರೀತಿಯಾಗಿ ನಾವು ಅಂಗಾಂಗ ದಾನ ಮಾಡ್ತೀವಿ ಅಂತ ಮೊದಲೇ ಪ್ಲೆಡ್ಜ್ ತೊಗೋಬೇಕು. ತಗೊಂಡಾಗ ಮುಂದಿನ ದಿನಗಳಲ್ಲಿ ನಾವು ಹೊರಡುವ ಮುಂಚೆ ನಮ್ಮ ಅಂಗಾಂಗಗಳನ್ನು ಬೇರೆಯವರಿಗೆ ದಾನವಾಗಿ ಕೊಟ್ಟರೆ ಅದರಿಂದ ಅದೆಷ್ಟು ಉಪಯೋಗ ಆಗುತ್ತೆ. ಒಬ್ಬ ವ್ಯಕ್ತಿ 8 ವ್ಯಕ್ತಿಗಳನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ. ಈ ಕಾನ್ಸೆಪ್ಟು ನಮ್ಮ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದವರು ತಂದಿದ್ದಾರೆ. ಇದರ ಬಗ್ಗೆ ಎಲ್ಲರೂ ಗಮನ ಹರಿಸಬೇಕು. ಇಂತಹ ಅತ್ಯದ್ಭುತವಾದ ಕಾನ್ಸೆಪ್ಟನ್ನ ನಾವು ಸ್ವೀಕರಿಸಬೇಕು. ಇದರ ಬಗ್ಗೆ ಪ್ರಚಾರ ಕೊಡಬೇಕಾಗತ್ತೆ. ಅಂಗಾಂಗ ದಾನಕ್ಕೆ ಮಹತ್ವ ಕೊಡಬೇಕು, ಜೀವಗಳನ್ನು ಉಳಿಸಬೇಕು. ಅದು ಮಾನವೀಯತೆ ಮತ್ತು ಎಲ್ಲರ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ.